ಭಕ್ತಿ ಇಟ್ಟರ ವಾಲಿತಾನೋ ಏನು ಒಲಿತಾನ ಭಗವಾನ ಸೇವೆ ಮಾಡಬೇಕ್ರಿ ಇರುತನ. ಹೌದು ಹೌದು ಹೇಳ್ರಿಪ್ಪ. ಭಕ್ತಿ ಮಾಡದರ ಒಲಿತಾನೋ ಭಗವಾನ. ಹೌದು. ಭಕ್ತಿ ಮಾಡದಾಗ ಒಳಗೊಬ್ಬರು ದಿಂಡಿ ಒಳಗೆ ಹೊಂಟಿರ್ತಾರ, ಒಬ್ರು ಅಮಾಸಿ ಬಂದಿರ್ತಾರ, ಜಾತ್ರೆ ಒಳಗೆ ಬಂದಿರ್ತಿರ್ತಾರ. ಹೌದು. ಅವ್ರು ಏನಾರೇ ಒಂದು ಎಲ್ಲ ಶಿಸ್ತ ಮಸ್ತ್ ಎಲ್ಲ ಸಿಗ್ತದ ಬಾ ಅಂತೇಳಿ ಹಂಗೂ ಬಂದಿರ್ತಾರ. ಅವ್ರಿಗೆ ಹೆಂಗ ಭಗವಾನ್ ಮಾಡ್ಬೇಕ್ರಿ? ಶಿಸ್ತ ಒಂದು 4 ಕ್ವಾರ್ಟರ್ ತೊಗೊಂಡು ಶಿಸ್ತು ಬಡ್ತಾ ಬಡ್ದು ಖಾರ ಎಣ್ಣೆ ರೊಟ್ಟಿ ಬಡ್ತಾ ಬಡ್ದು ಮೂಲೆ ಕೂತು ಕುಯ್ಯಿ ಮಾಡ್ತಾರ. ಅದಕ್ಕೆ ಹೆಂಗ್ ಮುತ್ಯ ಈ ಪಾದಯಾತ್ರೆ ಬಂದದಲ್ಲ ನಮ್ಮ ಹಿಂಚಗೇರಿ ಸಂಪ್ರದಾಯ ಅವ್ರದವ್ರದ್ದು. ಹೌದು, ಮಾದೇವಪ್ಪ ಅವ್ರು. ಮಾದೇವಪ್ಪನವ್ರ ಪಾದಯಾತ್ರೆದೊಳಗ ಭಕ್ತಿಯಿಂದ ಎಷ್ಟೋ ಮಂದಿ ಬಂದಾರ ತಿಳ್ಕೋರಿ. ಅಥವಾ ಸುಮ್ ಅವ್ರು ನೋಡ್ಯಾರೆ ಬಂದಾರ ತಿಳ್ಕೋರಿ. ಕಡೆಗೆ ಪ್ರಸಾದ್ ಕರೆ ಬಂದಾರ ಸುಮ್ ತಿಳ್ಕೋರಿ. ಏನ ಪಾದಯಾತ್ರೆ ಎಲ್ಲ ಪ್ರಸಾದ ಇರ್ತದ, ನಾನಾ ತರ ಹಿಂಗೂ ಬಂದಾರ ಒಳಗ. ನನಗ ಅನಿಸಿದ ಹಿಂಗ ಮುತ್ಯ, ಯಾಕಂದ್ರೆ ನಿಮಗ್ ಹೇಳುವಷ್ಟ ಜ್ಞಾನವಂತ ನಾನಲ್ಲ. ಈಗ ಸದ್ಯ ಇದನ್ನೆಲ್ಲ ನೋಡ ನನಗೆ ಏನ್ ಅನ್ಸ್ತದ ಕೇಳಿ. ಈಗ ಮಲ್ಲಾನು ಜ್ವಾಳ ಅದಾವ. ಜ್ವಾಳ ತಗೊಂಡು ಗಿರಣಿಗೆ ಬೀಸಲಾಕ್ ಹೋಗ್ಬೇಕಾಗ್ಯದ. ಹೌದೌದು, ಗಿರಣಿ ಜ್ವಾಳ ಬೀಸಲಾಕ್. ಜ್ವಾಳ ಮಲ್ಲಾನು ಅದಾವ ಕರೆ ಮಲ್ಲಾನ್ ನಾನು ಕರ್ಕೊಂಡು ಹೋಗ್ಯಾನ ಗಿರಣಿಗೆ ಹೋಗಿ. ಗಿರಣಿಗೆ ಆ ಗಿರಣಿಗೆ ಹೋದ ಬಳಕ ಮಲ್ಲಾನು ಜ್ವಾಳ ಅದಾವತ್ ಅವನಿಗೆ ಅಟ್ಟೆ ದೋಸ್ ಬಡಿಲಿಲ್ಲದು. ಮತ್ ಯಾರಿಗೆ ಎಲ್ಲರಿಗಿನೇ ಸುಮ್ಮ ಹೋಗಿದ್ನಿ ನನಗ ಬಡಿತಿ ಅದು ಗಿರಣಿ. ಇದು ಹೇಳಾಕ ದೃಷ್ಟಾಂತ್ರಿ. ಹಂಗ ಒಬ್ರು ಧ್ಯಾನ ಮಾಡಿದ್ರೆ ಮಾಡ್ಲಾರ್ದವ್ರಿಗೆ ಬಿ ಕರ್ಕೊಂಡು ಹೋಗ್ತಾನ. ಹಂಗ ನನ್ನ ಮಾತು ಏನಂತ ಕೇಳಿದ್ರಿ, ಈ ಅಧ್ಯಾತ್ಮ ದೋಷ ಅನ್ನೋದು ನೋಡಿದು ನಿದ್ದೆ ಹೊಡೆಯವ್ರಿಗೆ ಬರ್ತದ, ಕುತ್ತವ್ರಿಗೆ ಬರ್ತದ, ಓಡಾಡೋರಿಗೆ ಪುಣ್ಯ. ಇದು ಅಧ್ಯಾತ್ಮ ದೋಷ ಹಚ್ಕೊಂಡು ಮಕ್ಕೊಂಡವ್ರಿಗೆ ಬರ್ತದ. ಹೌದು, ದೋಷ. ಅದಕ್ಕೆ ಭಕ್ತಿಗಾಗಿ ಪರಮಾತ್ಮ ಸೋತಾನ. ಬಾಯಿ ಕುಳ್ಳ ಇಟ್ಟಲ ಇಟ್ಟಲ್ಲ ಅಂದಾವ್ ಭಕ್ತಿಗಾಯಿ. ಕೂದಲು ಅಂದಾವ್ ಕೃಷ್ಣ ಕೃಷ್ಣ ಭಕ್ತಿಗಾಯಿ. ಅದಕ್ಕೆ ಭಕ್ತಿ ಇಟ್ಟಕಿನಿಂದ ನಾವು ಸೇವಾ ಮಾಡುವುದು ಮುಖ್ಯವ್ರಿಗೆ. ಯಾವ ರೀತಿ ಹೇಳ್ರಿ? ಭಕ್ತಿ ಇಟ್ಟರ ವಾಲಿತಾನೋ ಭಗವಾನ ಸೇವೆ ಮಾಡೋ ಇರುತ್ತಾನ. ಈ ದಿಂಡಿ ಋತಕ್ಕೆ ಸೇವೆ ಮಾಡು. ಅದಕ್ಕೆ ಹೇಳ್ತಾರ ತುಕಾರಾಮ್ ಮಹಾರಾಜರು, ಏನು ಕಚ್ಚಾ ಮಟ್ಟಿ ಕಾ ಬಂಗ್ಲಾ ತೇರಾ ಏಕ ದಿನ ಕಾ ಜಾನ ಹೈ, ಬಜಲೆ ರಾಮ ದಯಾ ಅನ್ಕೋತೇವೆ. ಯಪ್ಪ, ಈ ಪಂಚತತ್ವದ ಶರೀರ ಇದು ಒಂದಿನ ನಾಶ ಆಗುದದ. ಇದು ಇರುತ್ತಕ ಏನು ಮಾಡ್ಬೇಕಾಗ್ಯದಂತ ಕೇಳಿದ್ರೆ ಸತ್ಯ ಸಂಘ ಮಾಡು ಅಂತ ಹೇಳ್ತಾನೆ. ಹೌದಪ್ಪ, ಹೌದು. ಹ್ಯಾಂಗ ಮಾಡಬೇಕು? ಭಕ್ತಿ ಇಟ್ಟರ ವಾಲಿತಾನೋ ಭಗವಾನ ಸೇವೆ ಮಾಡೋ ಇರುತ್ತಾನ. ತಂದೆ ನಿನ್ನ ಕರುಣ ತಂದೆ ನಿನ್ನ ಕರುಣ ವಚನ ಕೊಟ್ಟಿರಿ ಸಂತಾನ ಬಿಡಿಸಿರಿ ಬಂಧನ. ಕೊಟ್ಟಿರಿ ಸಂತಾನ ಬಿಡಿಸಿದಿ ಬಂಧನ. ಪರಮವಾಗಿದ್ದ ಸಮಾಧಾನ ಸೇವೆ ಮಾಡೋ ಇರುತ್ತಾನ. ತಾಯಿ ಪರಮವಾಗಿದ್ದ ಸಮಾಧಾನ ಸೇವೆ ಮಾಡೋ ಇರುತ್ತಾನ. ಎಂತಾದೋ ತಂದೆ ನಿನ್ನ ಕರುಣ. ಏನೈತ್ರಿ ಮಾಸ್ತರ? ತಾಯಿಗೆ ಕೊಟ್ಟು ಬಂದಿದ್ಯೋ ನೀ ವಚನ. ಏನತ್ತ ಏನಾಯ್ತು? ಯಾವ ಹೋಗಿ ಕಿರಿನ್ ತೊಂಡೇ ಬರ್ತೀನಿ, ಖಾರಿಕ ಭಂಡಾರ ತೊಗೊಂಡು ಪುತ್ರ ಸಂತಾನ ಪಡ್ಕೊಂಡು ಬರ್ತೀನಿ. ಯಾರಂದ್ರು? ಮಾದಣ್ಣ. ಮಾದಣ್ಣ ಅಲಿಕೇರಿ ಊರಾಗ ತಾಯಿಗೆ ವಚನ ಕೊಟ್ಟು ಗುಡ್ಡಕ್ಕೆ ಬಂದಾನ. ಹೌದು. ಯಾವ ರೀತಿ? ಕೊಟ್ಟಿರಿ ಸಂತಾನ ಬಿಡಿಸಿರಿ ಬಂಧನ. ಕೊಟ್ಟಿರಿ
ಸಂತಾನ ಬಿಡಿಸಿದ ಬಂಧನ ತಾಯಿ ಪದ್ಮವಾಗಾಯಿತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಾಯಿ ಪದ್ಮವಾಗಾಯಿತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಂದೆ ನಿನ್ನ ಕರುಣ ತಂದೆ ನಿನ್ನ ಕರುಣ ತಾಯಿಗೆ ಕೊಟ್ಟು ಬಂದಿದೋ ನೀ ವಚನ ಕೊಟ್ಟಿದ ಸಂತಾನ ಬಿಡಿಸಿದ ಬಂಧನ ಕೊಟ್ಟಿದ ಸಂತಾನ ಬಿಡಿಸಿದ ಬಂಧನ ತಾಯಿ ಪದ್ಮವಾಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಾಯಿ ಪದ್ಮವಾಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ಕಾರ್ಯಕ್ಕೆ ಭಂಡಾರ ಮಾಡಿದಿ ಭಕ್ಷಣ ಕಾರ್ಯಕ್ಕೆ ಭಂಡಾರ ಮಾಡಿದಿ ಭಕ್ಷಣ ಹೌದು ಧರ್ಮರ ಹುಟ್ಟಿ ಬಂದಾರ ಬಂಗಾರ ವಾರನ ಬೆಳೆದ್ರು ದಿನ ದಿನ ಎಲ್ಲರೂ ಒಂದೇ ಸೌಣ ಬೆಳಿತಿದ್ರು ದಿನ ದಿನ ಎಲ್ಲರೂ ಎಲ್ಲರೂ ಒಂದೇ ಸವನ ಮಾಯದ ಅನ್ನಗ ಹೇಳರು ಒಂದಿನ ಸೇವೆ ಮಾಡೋ ಇರುತ್ತಾನ ಮಾಯದ ಅನ್ನಗ ಹೇಳರು ಒಂದಿನ ಸೇವೆ ಮಾಡೋ ಇರುತ್ತಾನ ತಾಯಿ ಪದ್ಮವಾಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಾಯಿ ಪದ್ಮವಾಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ಸರ್ವ ಸಾಹಿತ್ಯ ಹೊತ್ತನ ಮಾದನ್ನ ಹರನಾದ ಕೆರ್ಮ್ಯಾಲ ಬಂದಾನ ಏನಾಯ್ತ್ರಿ ವಜ್ಜಿ ಇಳವ್ಯಾನ ಹಾಕಿ ಭಂಡರ್ ಖೂನ ವಜ್ಜಿ ಇಳವ್ಯಾನ ಇಟ್ಟು ಭಂಡರ್ ಖೂನ ಅವನ ಕೈಲಿ ರಥದ ಮನಿ ಕಟ್ಟ ಶಾನ ಸೇವೆ ಮಾಡೋ ಇರುತ್ತಾನ ಅವನ ಕೈಲಿ ರಥದ ಮನಿ ಕಟ್ಟ ಜಾನ ಸೇವೆ ಮಾಡೋ ಇರುತ್ತಾನ ತಂದೆ ನಿನ್ನ ಕಾಣ ನೀ ವಚನ ಕೊಟ್ಟಿ ಸಂತಾನ ಬಿಡಿಸಿದ ಬಂಧನ ಕೊಟ್ಟಿ ಸಂತಾನ ಬಿಡಿಸಿದ ಬಂಧನ ತಾಯಿ ಪದ್ಮವಾಗಿದ್ದ ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಾಯಿ ಪದ್ಮವಾಗಿದ್ದ ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಮಗಳಿಗೆ ವಿದ್ಯಾ ಕಲಿಶಾನೋ ಮಾದಣ್ಣ ತಮಗಳಿಗೆ ವಿದ್ಯಾ ಕಲಿಸಾನೋ ಮಾದನ ಹೌದು ಸಿದ್ಧ ತಮಗ ಹೇಳ್ಯಾನ ಏನ್ ಹೇಳ್ಯಾನ ನಾಡ ನೋಡು ನಾ ಭಕ್ತರುಗಳು ಸೂನ ಭಕ್ತರುಗಳು ಸೂನ ನಾಡ ನೋಡೋಣ ಆ ಸತ್ಯ ಧರ್ಮರ ಬಂದಾರೋ ಮುಮ್ಮೆಟ್ಟ ಗುಡ್ತಾನ ಸೇವೆ ಮಾಡೋ ಇರುತ್ತಾನ ಸತ್ಯ ಧರ್ಮರ ಬಂದಾರ ಮುಮ್ಮೆಟ್ಟ ಗುಡ್ತಾನ ಸೇವೆ ಮಾಡೋ ಇರುತ್ತಾನ
ನಿನ್ನ ಕರುಣ ಎಂತಾದ ತಂದೆ ನಿನ್ನ ಕರುಣ ಕೊಟ್ಟು ಬಂದಿದು ನಾ ವಚನ ಕೊಟ್ಟಿರಿ ಸಂತಾನ ಬಿಡಿಸಿದ ಬಂಧನ ಕೊಟ್ಟಿರಿ ಸಂತಾನ ಬಿಡಿಸಿದ ಬಂಧನ ತಾಯಿ ಪದ್ಮವ್ಯಾಯದೋ ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಾಯಿ ಪದ್ಮವಾಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಂದಿಗೆ ಮಾಡಿ ನಿಂತಾರ ಧರ್ಮರ ಶರಣ ಹೌದು ನಾವು ನೋಡಿ ಬರ್ತೇವ್ರಿ ಪಾಟನ ದೊಡ್ಡವರಾದ್ರು ಹೌದು ಸಿದ್ಧ ಬೇಣ ಸಿದ್ಧ ಹೌದು ಎಲ್ಲಿ ಹೊಂಟ್ರು ಶಾರ್ ಪಟ್ಟಣ ಹೋಗ್ತೇವ ಹೌದು ಆ ಅಮ್ಮೋಗಿ ಹೇಳ್ಯಾನ ಹೋಗ್ರ ಕೆರಿತಾನ ಅಮ್ಮೋಗಿ ಹೇಳ್ಯಾನ ಹೋಗ್ರ ಕೆರಿತಾನ ಐಕ್ಯಾದ ರಥವನ್ನ ಮಾಡಿಕೊರೋ ಸ್ವಾಧೀನ ಸೇವೆ ಮಾಡೋ ಇರುತ್ತಾನ ಐಕ್ಯಾದ ರಥವನ್ನ ಮಾಡಿಕೊರೋ ಸ್ವಾಧೀನ ಸೇವೆ ಮಾಡೋ ಇರುತ್ತಾನ ಎಂತಾದ ತಂದೆ ನಿನ್ನ ಕರುಣ ತಾಯಿ ಕೊಟ್ಟು ಬಂದಿದು ನಾ ವಚನ ಒತ್ತಿ ಸಂತಾನ ಆಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ಸಮಾಧಾನ ಸೇವೆ ಮಾಡೋ ಇರುತ್ತಾನ ಆ ಬಿಟ್ಟ ನಡಿರಿ ಕ್ಯಾಟ ಮಾಡು ವ್ಯಸನ ಏನೈತ್ರಿ ಮಾಸ್ತರ ಸತ್ಯ ಸಂಘದಾಗ ಮನಸ್ಸು ಇರಲಿ ಹಸನ ಓಹೋ ಬಿಟ್ಟ ನಡಿಬೇಕು ಕೆಟ್ಟ ಹೊಲಸ ವ್ಯಸನ ಸತ್ಯ ಸಂಘದಾಗ ಮನಸ್ಸು ಇರಲಿ ಹಸನ ಆ ಮದಗೊಂಡ ಕವಿ ಹಸನ ಕುಡ್ದಾಗ ಹಾಲು ಜೇನ ಕಚ್ಚಿ ಬಿಚ್ಚಿ ಮಾಡಿಕೊಡ್ಲಿಲ್ಲ ಅವರು ಹೌದಪ್ಪ ಆ ಗುರುವಿನ ಕವಿ ಹಸನ ಕುಡ್ದಾಗ ಹಾಲು ಜೇನ ಸಮದಾಗ ಬಿಜುಗೌಡ್ರು ಮಾಡೋರು ಗಾಯನ ಸೇವೆ ಮಾಡೋ ಇರುತ್ತಾನ ಬನಸಿದ್ದ ಮಾರದ್ರ ಮಾಡೋರು ಗಾಯನ ಸೇವೆ ಮಾಡೋ ಇರುತ್ತಾನ ಎಂತಾದ ತಂದೆ ನಿನ್ನ ಕರುಣ ಎಂತಾದ ತಂದೆ ನಿನ್ನ ಕರುಣ ತಾಯಿ ಕೊಟ್ಟು ಬಂದಿರೋ ನೀ ವಚನ ಕೊಟ್ಟಿಗೆ ಸಂತಾನ ಬಿಡಿಸಿದ ಬಂಧನ ಕೊಟ್ಟಿಗೆ ಸಂತಾನ ಬಿಡಿಸಿದ ಬಂಧನ ತಾಯಿ ಪದ್ಮವಾಗಾಯಿತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ತಾಯಿ ಪದ್ಮವಾಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ ಕೊನವಾಗಿ ನಮ್ಮ ಠೇಕಾನ ಬಬಲಾದಿ ಮ್ಯಾಲ ಹೋಗಿ ಹೌದು ಕ್ವಾಣವಾಗಿ ಇರು ನಿನ್ನ ಠಿಕಾನ ಮತ್ತೆ ಅಲ್ಲಿ ಬೇರೆ ಕಡೆ ಇರ್ಬೇಕು ಎಲ್ಲಿ ಹೋಯ್ತಿರಿ ಹೋಯ್ರಿ ಅಲ್ಲಿ ಆದ್ರೂ ಠಿಕಾನೆ ಆ ಮುದ್ದೆ ಕೈ ಮಾಡಿ ಕರೆದ ಇದನ್ನು ನಮ್ಮ ಠಿಕಾನೆ ಹೆಂಗ ಠಿಕಾನ ಹ್ಯಾಂಗ ಠಿಕಾಣ ಹೆಂಗ್ ಠಿಕಾನ ಅಂಗ ಭಂಗವಿಲ್ಲಾರದ ಜಾಗ ಹೆಂಗ ಮುಮ್ಮೆಟ್ಟು ಹೌದು ಹಂಗ ನಿಂದು ಬಬಲಾದಿ ಸೀಮಿಗಾದ ಠಿಕಾಣ ಹೌದು ಇದ್ರ ಇವ್ರದೆಲ್ಲ ಕ್ವಾಣವಾಗಿ ಅಲ್ಲಿ ಖರೆ ಎಲ್ಲರೇ ಇರ್ಲಿ ಅವನ ಅಂಗಳದಾಗಿದೆ ಮುತ್ತ ಅಲ್ಲಿ ನಮಗ್ಯಾಗ ನಿಂತ್ರೆ ಮುತ್ಯ ಬಿಟ್ಟಾನೇನು ಎಲ್ಲ ಮಕ್ಕಳ್ಯಾ ಹಿಂದಕ್ಕ ಮುತ್ಯ ಸೇವಾ ಮಾಡದತ್ತ ಮುತ್ಯ ಅವ್ರ ಹೌದು ನಮ್ಮ ಅಜ್ಜ ಮುತ್ಯ ಗೌಡ್ರ ಮಂತಂದ ಯಾಕ ಮಕ್ಕಳಿಲ್ಲಾರ ಬೆಟ್ಟಕ್ಕ ಹೌದು ಹಗಲು ರಾತ್ರಿ ಬಾಂಧಕಿನ ಸೇವಾ ಎಲ್ಲಿ ಇಲ್ಲಿ ಗುಡ್ಡಕ್ಕೆ ಬಂದ ನೀರು ಹಾಕವ್ರು ಹೌದು ನಸಗನ್ಯಾಗ ಬಂದು ನಸಗನ್ಯಾಗ ಮುತ್ಯಾಗ ಸುತ್ತ ಹಾಕಿ ಅವಾಗ ಮುತ್ಯ ಒಂದಿನ ಕನಸಿನಾಗ ಬಂದ್ ಹೇಳ್ದ ಏನ್ ಹೇಳ್ದ ಮುತ್ಯ ಕನಸಿನಾಗ ಹೇ ಹುಚ್ಚ ಯಾಕೆ ಸುತ್ತ ಹಾಕ್ಲಕತ್ತಿದ್ ಇಲ್ಲಿ ಬರುತ್ತೆ ಬರೋಬ್ಬರ್ ನೀನು ಭಕ್ತಿ ಹಣ್ಣಾಗ್ಯದ ನಿಂದ ಭಕ್ತಿ ಹಣ್ಣಾಗ್ಯದ ಹಣ್ಣಾಗ್ಯದ ಎಲ್ಲಿ ಅಂತ ಕೇಳಿದ್ರೆ ಊರು ಮ್ಯಾಲಕ್ಕೆ ಹೋಗು ಅಲ್ಲಿ ಆಪದ
ಅಲ್ಲಿ ಒಂದು ತುಂಬಾ ಹಳದೊಳಗ ನೀರು ಹರಿತಾವ್ ಸಣ್ಣಾಗಿ. ಹೌದು. ಅಲ್ಲೇ ನನ್ನ ಮೂರ್ತಿ ನಿನ್ನ ಊರಾಗೆ ಬಂದೇನೋ ನೀ ಸ್ಥಾಪನಾ ಮಾಡಿಕೊ ಅಂತ ಹೇಳ್ತ. ಹೌದ ನೋಡ್ ಹೋಗು ನಂದು ಎಣಿಮಸಲದ ಭಂಡ್ರ ಗುರ್ತದ. ಸ್ವಪ್ನ ಸುಸುಕ್ತಿ ಜಾಗೃತಿ ಅಂತ ಹೇಳ್ತಾರ ನೋಡು. ಹೌದು ಹೌದು. ಸ್ವಪ್ನದೊಳಗೆ ಬಂದು ಮುತ್ಯ ಆಕಾಶವಾಣಿ ಮಾಡಿದ. ಹೌದು. ಮುಂಜಾನೆ ಅದು ಊರ ಮ್ಯಾಲಕ್ ಹೋಗಿ ನೋಡಿದ್ರ ನೀರು ತಿಳಿ ನೀರು ಹರಿತದ ಹಳದೊಳಗ. ಹೌದು ಆದ್ರೆ ಬಾಜು ಅಲ್ಲಿ ಜೇಕ ಆಪಿನೊಳಗ ನೋಡಿದ್ರೊಳಗ ಮುತ್ಯಾನ ಭಂಡಾರ ಗುರುತು ಕಾಣ್ತು. ಮುತ್ಯಾನ ಗುರ್ತಿ ಎಣಿಮಸಲ ಕಾಣಿಸ್ತು. ಅಲ್ಲಿ ಮೂರ್ತಿಯನ್ನು ತೆಗೆದಕ್ಕೆ ಅಲ್ಲೇ ಸ್ಥಾಪನಾ ಮಾಡದ ಮುತ್ಯಂದು ಅಲ್ಲಿ ನೀರ್ ಹಾಕಿ ಸೇವಾ ಮಾಡದ. ಹಾಲಿ ನೀರಾಗಿ ಸೇವಾ ಮಾಡಿದಾಗ ಈಗ ಅಮೋಘ ಸಿದ್ಧನ ಸ್ಥಾಪನಾ ಐತಿ. ಆಯ್ತು ಅಲ್ಲಿ ಮುತ್ಯ ಹೇಳಂತೆ ಅಂಶದ ಮುತ್ಯನ ಸ್ಥಾಪನಾ ಆಯ್ತು. ಆಯ್ತು. ಮುಂದಲ್ಲಿ ಏನಂತ ಕೇಳಿದ್ರೆ ಅಂಶದ ಮೂರ್ತಿಯನ್ನ ಪಲ್ಲಕ್ಕಿ ಜಾತ್ರೆ ಮುತ್ಯಾಗ ನಡ್ಕೊಂಡು 5 ಮಂದಿ ಮಕ್ಕಳು ಹಾಡಿದ್ರ ಅವರು. ಹಂಗ ಮುಂದ ಅವನಿ ಬೆಟ್ಟ ಬೆಳೆದ ಹಿಂಗ ಬೆಟ್ಟ ಬೆಳಕೊತ್ ಬತ್ತು. ಇದು ಏನದಕ್ಕೆ ಭಕ್ತಿನೇ ಕಾರಣ. ಹೌದು ಅದ್ರ ಮ್ಯಾಲ ಹಾಡೋದು. ಕೋನಬಾಗಿ ಠಿಕಾಣ. ಕೋನಬಾಗಿ ನಮ್ಮ ಠಿಕಾಣ ಅಮ್ಮು ಸಿದ್ಧ ಹಾಕಿ ಆಸನ ಎಲ್ಲರೂ ಒಂದೇ ಸೌನ ಮಾಡ್ತೇವ್ ಗುರು ಧ್ಯಾನ. ಎಲ್ಲರೂ ಒಂದೇ ಸೌನ ಮಾಡ್ತೇವ್ರಿ ಗುರು ಧ್ಯಾನ. ಗುರುವ ಮದಗೊಂಡ ಮಾಡ್ಯಾರೋ ಏಕವನ ಬಿಸುಗೊಂಡು ಮಾಡಿ ಗಾಯನ. ಗುರುವ ಮದಗೊಂಡ ಮಾಡ್ಯಾರೋ ಏಕವನ ಸೇವೆ ಮಾಡೋ ಇರುತ್ತನ ಅಂತ ನಿನ್ನ ಕೊಟ್ಟು ಬಂದಿದೆ ವಚನ. ಕೊಟ್ಟಿ ಸಂತಾನ ಬಿಡಿಸಿದ ಬಂಧನ ಕೊಟ್ಟಿದ ಸಂತಾನ ಬಿಡಿಸಿದ ಬಂಧನ. ತಾಯಿ ಪದ್ಮವಾದಾಗಿದ್ದ ತಾಯಿ ಪದ್ಮವಾದಾಗಿದ್ದ ಇರುತ್ತಾನ. ಯಾವ ಊರಿನ ಮಾವ ಏನ್ ಚಲುವ ನೋಡುವ ಹುಡುಗನ. ಇವ ಯಾವ ಊರಿನ ಮಾವ ಏನ್ ಚಲುವ ನೋಡುವ ಸಿದ್ಧನ. ಒಡೆಯನ ಇವ ಯಾವ ಹುಡುಗನ. ತಾಯಿ ಕೊಟ್ಟು ಬಂದಿದ ನೀ ವಚನ. ಏನೈತಿ ಎಂತಾದೋ ತಂದೆ ನಿನ್ನ ಕರುಣ. ತಾಯಿ ಕೊಟ್ಟು ಬಂದಿದ ನೀ ವಚನ ಕೊಟ್ಟಿದ ಸಂತಾನ ಬಿಡಿಸಿದ ಬಂಧನ ಕೊಟ್ಟಿದ ಸಂತಾನ ಬಿಡಿಸಿದ ಬಂಧನ. ತಾಯಿ ಪದ್ಮವಗಾಯಿತು ಸಮಾಧಾನ ಸೇವೆ ಮಾಡೋ ಇರುತ್ತನ. ತಾಯಿ ಪದ್ಮವಗಾಯಿತು ಸಮಾಧಾನ ಸೇವೆ ಮಾಡೋ ಇರುತ್ತನ. ಎಂತಾದ ತಂದೆ ನಿನ್ನ ಕರುಣ. ತಾಯಿ ಕೊಟ್ಟು ಬಂದಿದ ವಚನ ಕೊಟ್ಟಿದ ಸಂತಾನ ಬಿಡಿಸಿದ ಬಂಧನ ಕೊಟ್ಟಿದ ಸಂತಾನ ಬಿಡಿಸಿದ ಬಂಧನ. ತಾಯಿ ಪದ್ಮವಗಾಯಿತು ಸಮಾಧಾನ ಸೇವೆ ಮಾಡೋ ಇರುತ್ತನ. ತಾಯಿ ಪದ್ಮವಾದಾಗಿತ್ತು ಸಮಾಧಾನ ಸೇವೆ ಮಾಡೋ ಇರುತ್ತಾನ.